ಇಂದು ಅಮ್ಮಂದಿರ ದಿನಾಚರಣೆ. ಅಮ್ಮನಿಗೆ ಉಡುಗೊರೆ ಶುಭಾಶಯಗಳ ಮಹಾಪುರ. ಆದರೆ ಈ ದಿನವೇ ಬೆಂಗಳೂರಿನ ತಾಯಂದಿರಿಗೆ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ತಾಯ್ತನ ಮುಂದೂಡುವಲ್ಲಿ ಉದ್ಯಾನನಗರಿ ಮಹಿಳೆಯರು ಮೊದಲ ಸ್ಥಾನದಲ್ಲಿದ್ದಾರೆ ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಮಡಿಲಲ್ಲಿ ಮುಗ್ಧ ಕಂದಮ್ಮ, ಹಸುಗೂಸಿನ ಮುಗ್ಧ ನಗುವಿಗೆ ಸೋತ ಹೆತ್ತಮ್ಮ. ಕಂದನಿಗೆ ಲಾಲಿ ಹಾಡ್ತಾ ತನ್ನ ಸಾರ್ಥಕತೆಯನ್ನ ಕಾಣುವ ಅಮೃತಮಯಿ ತಾಯಿ. ಹೌದು, ತಾಯ್ತನದ ಭಾವವೇ ಅಂತಹದ್ದು. ತಾಯಿ ತನ್ನ ಕಂದನಿಗಾಗಿ ಸಕಲವನ್ನು ಧಾರೆ ಎರಿತಾಳೆ. ಇಂತಹ ತ್ಯಾಗಮಯಿಗೆ ನಮನ ಸಲ್ಲಿಸಲೇಬೇಕಾದ ದಿನವಿದು. ಯಾಕಂದ್ರೆ ಮೇ 13 ವಿಶ್ವ ತಾಯಂದಿರ ದಿನ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ವಿಪರ್ಯಾಸ ಅಂದ್ರೆ ಬೆಂಗಳೂರಿಗರಿಗೆ ಇಂದೇ ಆಘಾತಕಾರಿ ಅಂಶವೊಂದು ಬಯಲಾಗಿದೆ. ಬೆಂಗಳೂರಿನ ಮಹಿಳೆಯರು ತಾಯ್ತನ ಮುಂದೂಡಿಕೆಯಲ್ಲಿ ಮೊದಲಿಗರಾಗಿದ್ದಾರಂತೆ. ದಿ ಅಸೋಸಿಯೇಟೆಡ್ ಆಫ್ ಇಂಡಿಯಾ ಸಂಸ್ಥೆ ನಡೆಸಿರುವ ಸರ್ವೆಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. 24ರಿಂದ 30 ವರ್ಷದ ಒಳಗಿನ ಸುಮಾರು 2000 ಜನರ ಅಭಿಪ್ರಾಯ ಸಂಗ್ರಹಿಸಿ ಈ ಫಲಿತಾಂಶ ನೀಡಲಾಗಿದೆ. ಸರ್ವೆ ಪ್ರಕಾರ ಸಿಲಿಕಾನ್ ಸಿಟಿಯಲ್ಲಿ ಆರ್ಥಿಕವಾಗಿ ಸದೃಢವಾದ ನಂತರವಷ್ಟೇ ಮಹಿಳೆಯರು ಮಕ್ಕಳನ್ನ ಹೆರಲು ಮುಂದಾಗುತ್ತಾರಂತೆ. ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಒಂದು ವಿಂಗ್ ಇದೆ, ಅವರು ಈ ಸರ್ವೆ ಮಾಡಿದ್ದಾರೆ. ಟೆಲಿಫೋನಿಕ್ ಸರ್ವೆ ಮಾಡಿರೋದು. ಮಹಿಳೆಯರು ಹೇಳ್ತಾರೆ, ನಾವು ಈಗಲೇ ಮಕ್ಕಳು ಎತ್ಕೊಳೋದಿಲ್ಲ, ನಮಗೆ ಮಕ್ಕಳು ಇಷ್ಟು ಬೇಗ ಬೇಡ, ಮದುವೆ ಆದಮೇಲೆ ಇನ್ನೊಂದು ಸ್ವಲ್ಪ ದಿವಸ ನಾವು ಕೆಲಸ ಮಾಡಬೇಕು. 50-70 ಹೆಣ್ಮಕ್ಳು ಹೇಳಿದ್ದಾರೆ, ಇಲ್ಲ ನನಗೆ ಮಕ್ಕಳೇ ಬೇಡ, ಮಕ್ಕಳು ಹೆತ್ಕೊಂಡ್ರೆ ನಂದು ಫಿಗರ್ ಏನಾದರೂ ಕೆಟ್ಟೋಗತ್ತೆ ಅಂತ. ಇದಲ್ಲದೆ ಮಕ್ಕಳು ಬೇಡ ಎನ್ನಲು ಗ್ಲಾಮರ್, ಫಿಟ್ನೆಸ್, ಕೆರಿಯರ್ನಂತಹ ಕಾರಣಗಳು ಬೇರೆ ಇವೆಯಂತೆ. ಪಾಪ್ಯುಲೇಷನ್ ತುಂಬ ಇದೆ, ಮಗು ಬೇಡವೇ ಬೇಡ, ಎಲ್ಲರೂ ಅನಾಥ ಮಕ್ಕಳು ಎಷ್ಟೊಂದು ಜನ ಇರ್ತಾರೆ, ಎಲ್ಲರೂ ಒಂದೊಂದು ದತ್ತು ತೊಗೊಂಡು ಸಾಕೊಂಡ್ರೆ ಆಗುತ್ತಲ್ವಾ. ಬೆಂಗಳೂರಲ್ಲಿ ಹುಡುಗಿರು ಬರೀ ನಾನು ಮಾಡರ್ನ್ ಆಗಿರಬೇಕು, ನನ್ನ ಮದುವೆ ಆದಮೇಲೆ ನನ್ನ ಮಗು ಬೇಡ, ಅದು ಇದು, ನನ್ನ ಅತ್ತೆ ಮಾವ ಮಾತು ಕೇಳಲ್ಲ, ನಾನು ನಂಗೆ ಮಾಡರ್ನ್ ಆಗಿ ಕೆಲ್ಸಕ್ಕೆ ಹೋಗೋ, ನನ್ನ ಫ್ಯೂಚರ್ ನಾನು ಇದೇ ಇರಬೇಕು, ಹಂಗೆ ಇರಬೇಕು ಹೇಳೋದು ಫುಲ್ಲು ತಪ್ಪು. ಅದು ಒಂದು ಕಡೆಯಿಂದ ತಪ್ಪು, ಒಂದು ಕಡೆಯಿಂದ ಸರಿ. ಈಗಿನ ಕಾಲದ ಹುಡುಗಿರು ತುಂಬ ಮಾಡರ್ನ್ ಆಗಿರಬೇಕು, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದು ತಪ್ಪು. ಸ್ವಲ್ಪ ಅವರು ತಮ್ಮ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಬೇಕು. ಒಟ್ಟಿನಲ್ಲಿ ತಾಯಂದಿರ ದಿನಾಚರಣೆಯ ಸಂಭ್ರಮದ ನಡುವೆಯೇ ಇಂತಹ ಕಹಿ ಸುದ್ದಿ ಹೊರಬಿದ್ದಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎನ್ನುವ ಗಾದೆ ಇದ್ದರೂ ಆಧುನಿಕ ಮಹಿಳೆಯರು ಮಗು ಹೆರಲು ಹಿಂಜರಿಯುತ್ತಿರುವುದು ಮಾತ್ರ ವಿಪರ್ಯಾಸ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.